ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆಫ್ಟರ್ ಲಾಂಗ್ ಟೈಮ್ ಅಲ್ಲ, ಲಾಂಗ್ ಡೇಸ್. ಒಂದು ಲಾಂಗ್ ಡೇಸ್ ಅನ್ನೋಕೆ ಒಂದು 20 ಡೇಸ್ 20ನ ಆಗಿಲ್ಲ. ನಾ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಬಂದು ನಂದು ಮುಖ ಸಣ್ಣದಾಗಿ ರಾವ್ ಮುಖ ಹಂಗೆ ಅನ್ಸಕ್ಕಂತಿಲ್ಲ, ನಿಂಗೆ ಅನ್ಸುತ್ತಾ? ಇವತ್ತಿಂದ ಲಾಗ್ ಏನಪ್ಪ ಅಂತಂದ್ರೆ ಸ್ವಲ್ಪ ವಾಯ್ಸ್ ಲೋ ಆಗೈತಲ್ಲ, ನಾನು ಹಂಗೆ ಲೋ ಆಗೈತೆ ಮಾತಾಡಿಲ್ಲಲ್ಲ ನನಗೆ. ಯಾವಾಗ ಬ್ಲಾಗ್ ಮಾಡ್ತೀನಿ, ಯಾವಾಗ ಆರಾಮಾಗಿ ಈಗ ಸ್ವಲ್ಪ ದಿನಕ್ಕೆ ಹಿಂಗೆ ಅನ್ಸಕ್ಕಂತೈತಿ ಗೈಸ್ ನನಗೆ. ಯಾಕಂದ್ರೆ ನಾನು ಇಷ್ಟು ದಿನ ಫ್ರೀಡಮ್ ಆಗಿ ಆರಾಮಾಗಿ ಇದ್ನೆಲ್ಲ ನನಗೆ ಒಂಥರ ಕೂಡಾಗ್ದಂಗೆ ಕಟ್ಟಿ ಹಾಕ್ದಂಗೆ ಆಗೈತಲ್ಲ. ಇವಾಗ ಯಾರನ್ನ ಹೋಗಕ್ಕೆ ಕೂತ್ರೆ ನನಗೂ ಹೋಗಂಗೆ ಅನ್ಸುತ್ತಾ, ಯಾರನ್ನ ಏನಾರ ತಿನ್ನಕ್ಕೆ ಕುಂತ್ರೆ ನನಗೂ ತಿನ್ನಂಗೆ ಅನ್ಸಕ್ಕಂತೈತಿ. ಆ ಥರ ಫೀಲ್ ಆಗಕ್ಕಂತೈತೆ ಅಷ್ಟೇ. ಮತ್ತೆ ನೋವಿಗೆ ಅದಕ್ಕೆಲ್ಲ ಸುಮ್ಮನೆ ಎದಕ್ಕೆ ಅವ್ರ ಪಾಪ ಮಾಡ್ಕೊಂಡು ಕೇಳ್ತೇನೆ ಅವಾಗ ಸುದ್ದಿ ಆದ್ಮೇಲೆ ಸ್ವಲ್ಪ ಕಷ್ಟ ಅನ್ಸುತ್ತಲ್ಲ, ಅವಾಗ ಅನ್ಸುತ್ತೆ ಇವ ಎರಡು ಆರಾಮಿದ್ದು ಬಿಡತ್ತಗಂತ. ಆಮೇಲೆ ಈಗೇನು ಅದ್ರೊಳಗೆ ಜಾಸ್ತಿ ಗ್ಯಾಪ್ ಒಂದಾಯ್ತಲ್ಲ, ಅದಕ್ಕೆ ಅನ್ಸುತ್ತೆ ಸ್ವಲ್ಪ ಪೇನ್ ಕೂಡ ಅನ್ಸಿತ್ತು. ಬಟ್ ಇವಾಗ ಪರವಾಗಿಲ್ಲ ಗಾಯ್ಸ್. ಇನ್ನೊಂದು 15 ದಿನ ಅಂದ್ರೆ ಫುಲ್ ಆರಾಮ್ ಓಡಾಡ್ತೀನಿ ಈಗ್ಲೂ. ಇವಾಗ ಸ್ವಲ್ಪ ಇನ್ನು ಫುಲ್ ಆ್ಯಕ್ಟಿವ್ ಆಗ್ಬೇಕಂದ್ರೆ ಇನ್ನೊಂದು 15 ದಿನ ಅಂತ ಬೇಕು. ಇವತ್ತಿನ ಲಾಗ್ ಏನು ಹೇಳ, ನೀನೇ ಲೀಡ್ರ್. ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ಪಾಪು ಹೆಸರು ಏನು ಇಡಬೇಕು ಅಂಥೇಳಿ, ಮತ್ತೆ ಬಾನೆತನದ ರೊಟೀನ್ ಮಾಡ್ರಿ ಹಂಗೆ ಅಂತ ಕೇಳಕಂತಿದ್ರಿ. ಬಟ್ ಅದನ್ನು ಸಾಂಗ್ ಹಚ್ಬೇಡ್ರಿ, ನಮ್ಮದು ಕಾಪಿ ರೈಟ್ ಬಂದು ತೆಗಿತಾರೆ. ಸಾಂಗ್ ಹಚ್ಬೇಡ, ನೀನೆಲ್ಲಿ ಗೌರವಮಾಗಿರಿ ಇಂಥ ಕಡೆಗಳು. ಅಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿದ್ದಲ್ಲ, ಅಲ್ಲಿ ಗಿಡ ಇತ್ತು. ಹೌದನ್ನ ನನಗೆ ಹಂಗೆ ಬಟ್ಟೆ ಎಲ್ಲ ಹೂವು ಇದ್ರೆ ತಗೊಂಡಿದ್ರೆ ನನಗೆ ಇಷ್ಟ. ಯಾವನ ಕಸದಂತ ಇರ್ತಾವಲ್ಲ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಬಾನೆತನದ ರೊಟೀನ್ ಬ್ಲಾಗ್ ಮಾಡ್ರಿ, ಅದು ಇದು ಮಾಡ್ರಿ ಅಂತ ಕೇಳಕಂತಿದ್ರಿ. ಬಟ್ ನಮಗೆ ಟೈಮ್ ಸೆಟ್ ಆಗಕ್ಕಂತಿದ್ದಿಲ್ಲ. ಪಾಪ ಒಂದು ಅದೊಂದು ಕಿರಿಕಿರಿ, ನಿದ್ದೆ ಇಲ್ಲ, ಅದಕ್ಕೆಲ್ಲ ಹಂಗೆಲ್ಲ ಆಗಿದ್ದರಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಾನೆತನದ ರೊಟೀನ್ ಹೆಂಗಿತ್ತಂತ ಹೇಳ್ತೀನಿ ಬೇಕಾದ್ರೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ನೀನು ಹೇಳಿ ಇವತ್ತಿನ ಬ್ಲಾಗ್ ಏನಂತ. ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನಮ್ಮ ಪಾಪು ಹೆಸರು ಏನು ಇಡಬೇಕು ಅಂಥೇಳಿ, ಮತ್ತು ನಾವು ಏನೇನು ಅಂದ್ಕೊಂಡಿವಿ, ಯಾವ್ದು ಅಂದ್ಕೊಂಡಿವಿ, ಮತ್ತು ನಿಮ್ಗೆ ಏನಾದರೂ ಐಡಿಯಾ ಇದ್ರೆ ಹೇಳ್ರಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು ರಾಘವೇಂದ್ರ ಸ್ವಾಮಿಗೆ ಬೇಡ್ಕೊಂಡಿದ್ದೆ. ಅವಾಗ ಪಾಪುಳ ಸೌಂಡನ ರಾಘವೇಂದ್ರ ಸ್ವಾಮಿಗೆ ಬೇಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ಅದರೊಳಗೆ ಒಂದು ಹೆಸರು ಮಿಕ್ಸ್, ಅಥವಾ ಅಂದರೆ ಫುಲ್ ರಾಘವೇಂದ್ರ ಸ್ವಾಮಿದ ಹೆಸರೇ ಅಂತಲ್ಲ, ಒಂದು ಸ್ವಲ್ಪ ನೇಮ್ ಆ್ಯಡ್ ಮಾಡೋಣ ಅಂತ ಮನಸ್ಸಿನಾಗ ಅನ್ಕೊಂಡಿದ್ನಿ. ಅದನ್ನು ಬೇಡ್ಕೊಂಡಿದ್ದೆ ಕೂಡ, ಆ ಹೆಸ್ರನಾಗ ಇಡ್ತೀನಿ ಅಂತೇಳಿ. ಸೊ ಅದಕ್ಕೋಸ್ಕರ ಯಾವುದು ಇಡಬೇಕು ಅಂತ ನಮ್ಮ ಗುಂಡ ಹಾಳಾಗಂತನ್ರಿ. ಅದರೊಳಗೆ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನೀವು ಕಮೆಂಟ್ ಮಾಡಿ ಗೈಸ್, ಏನು ಇಡಬೇಕು, ಯಾವ ಥರ ಇಡಬೇಕು ಅಂತೇಳಿ. ನಾವು ಯಾವ್ಯಾವ್ದು ಇಡ್ತೀವಿ ಅಂತ ಹೇಳ್ತಿರ್ತಾಳ್ರಿ. ಈಗ ಸಾವಿತ್ರಿ ಬರಲಿ, ನನಗಂತೂ ನಿದ್ದೆ ಇಲ್ಲ ಗೈಸ್. ನೀವು ಆಲ್ರೆಡಿ ನೋಡ್ತಿರ್ತೀರಿ, ನಂಗೆ ಆಲ್ರೆಡಿ ಡಾರ್ಕ್ ಸರ್ಕಲ್ ಐತಿ, ಇವಾಗ ಜಾಸ್ತಿ ಆಗೈತಿ. ನೈಟ್ ಎಲ್ಲ ಅಳ್ತದ ಪಾಪು, ಡೇ ಟೈಮ್ನಾಗ ಹುಟ್ಟ್ಯದ, ನೈಟ್ ಅಳ್ತದ ಅಂತ ಹೇಳಕ್ಕಂತಾರ. ಒಂದೊಂದು ದಿನ ಮಲಗಿರ್ತಾನ, ಒಂದೊಂದು ದಿನ ಅನ್ನೋಕೆ ಈಗ ಅವೆಲ್ಲ 20 ಡೇಸ್ ಆಯಿತು. 20 ಡೇಸ್ ಆಗ್ತಾ ಬಂತು, ಆಗಿರ್ಬೋದು ಒಂದು 18-19 ಡೇಸ್ ಆಗಿರುತ್ತೆ. ತೊಟ್ಲ ಇಡೋದೆಲ್ಲ ಸಮೀಪ ಬಂದುಬಿಟ್ಟಿದೆ ಗೈಸ್. ಮಾತಾಡೋಕೆ ನೋಡಿರಿ, ತೊಟ್ಲ ಇಡೋದೆಲ್ಲ ಸ್ವಲ್ಪ ಬೇಗ ಇಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂತಂದ್ರೆ ಅಮೂಲ್ಯಂದು 30 ಡೇಸನ್ನು 29 ಡೇಸ್ನಾಗ ಇಟ್ಟಿದ್ವಿ ಅಂತ, ಅದಕ್ಕಿಂತ ಕಡಿಮೆ ಮಾಡ್ಕೊಂಡು ಬರಬೇಕಂತ. ಅಮೂಲ್ಯಂದು 26 ಡೇಸಲ್ಲಿ ಇಟ್ಟಿದ್ವಿ. ಆಮೇಲೆ ಇದೊಂದು ಅದಕ್ಕಿಂತ ಕಡಿಮೆ ಡೇಸ್ನ ಇಡಬೇಕಂತ. ಸೊ ಅದಕ್ಕೋಸ್ಕರ ಮತ್ತೆ ನಾವು 3 ಮಂತ್ಸ್ನಾಗ ಹಂಗೆ ಹಿಂಗಂತ ಪ್ಲ್ಯಾನ್ ಮಾಡಿದ್ವಿ. ಸುಮ್ಮನೆ ಯಾಕೆ ಬೇಕು ಬಿಡು, ಇಟ್ಟು ಮುಗಿಸ್ಬಿಡೋಣ ಅಂತೇಳಿ ಈಗ ಕೇಳಿಸ್ಕೊಂಬಂದಿದ್ದೀವಿ ಸ್ವಾಮಿಯವ್ರ ಹತ್ರನ. 21 ಡೇಸಲ್ಲಿ ಚೆನ್ನಾಗಿದೆ, ಅವಾಗಿಡ್ರಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಯಾವ ನೇಮ್ ಇಡಬೇಕು ಅಂತೇಳಿ, ಅಂದರೆ ಜನ್ಮನಾಮ ಆ ಥರ ಏನು ಅದರೊಳಗೆ ಇಡಬೇಕಂತೇನಿಲ್ಲ, ಯಾವುದಾದ್ರೂ ಇಡ್ಬೋದು, ಅದು ನಮ್ಮ ಚಾಯ್ಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೆಂಗಿದ್ರು ದೇವ್ರಿಗೂ ಬೇಡ್ಕೊಂಡಿದ್ನಲ್ಲ, ಆ ದೇವರ ಹೆಸರಲ್ಲೇ ಸ್ಟಾರ್ಟ್ ಆಗೋ ಹೆಸರಿಂದ ಲೆಟ್ರಿಂದ ಇಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ನಂಗೆ ಕಮೆಂಟ್ಸ್ ಬಾಕ್ಸಲ್ಲಿ ರಾಘವೇಂದ್ರ ಸ್ವಾಮಿಗೆ ಮ್ಯಾಚ್ ಆಗೋಂಥ ಹೆಸರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನನಗೇನಾದರೂ ಇಷ್ಟ ಆದರೆ ಇಡ್ತೀನಿ. ನಾನು ಒಂದು
ಒಂದು 5-6 ಹೆಸರು ನನ್ನ ಮೈಂಡಲ್ಲಿ ಅದಾವು. ಯಾವ ಅಂತ ನಮ್ಮ ಸಾವಿತ್ರಿ ಬರ್ಲತ್ತಳ್ರಿ, ಹೇಳ್ತೀನಿ ಇವಾಗ. ನಮ್ಮ ಗುಂಡ ಆಳಾಕಂತಾನ ಆಲ್ರೆಡಿ ಸ್ಟಾರ್ಟ್ ಮಾಡೇನಿ. ಈಗ 1 ತಾಸು ಆಗಿತ್ತು, ಯಾಕೋ ಮಲ್ಕೊಂಡಿದ್ನ. ಅದಕ್ಕೆ ನಾನು ಬ್ಲಾಗ್ ಮಾಡಂಬ ಅಲ್ಲೇ ಸಾವು ಅಂತ ಕರೆದ್ರೆ ಆ ತಾಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾನ. ಬರ್ರಿ ಸಾವು ಬರಲಿ, ಹೇಳ್ತೀನಿ ಯಾವುದು ಅಂತ. ಅದೇ ಸಾವು ಬರಲಿ ಹೇಳ್ತೀನಿ ಅಂತಂದೆ. ನಾವು ಏನು ಡಿಸ್ಕಷನ್ ಮಾಡಿದ್ವಿ, ನೀವು ಯಾವುದು ಅಂತೇಳಿ ಕಮೆಂಟ್ ಮಾಡಿರಿ ಅಂದೇನು. ರಾಘವೇಂದ್ರ ಸ್ವಾಮಿ ಹೆಸರನ್ನ ಸ್ಟಾರ್ಟ್ ಆಗೋದು ಅಥವಾ ರಾಘವೇಂದ್ರ ಸ್ವಾಮಿಗೆ ಲಾಸ್ಟ್ ಆಗಂತ ಹೆಸರು ಅಂತ ಬರೋದು ಆ ಥರ ಏನಾದರೂ ಗೆಸ್ ಮಾಡಿರಿ. ನಾನು ಎಷ್ಟು ವೇಟ್ ಇದ್ದೆ, ಎಷ್ಟು ವೇಟ್ ಲಾಸ್ ಆಗೀನಿ ಅಂತ ಪರಿ ಏನು ಲಾಸ್. ಇವ್ರು ಏನು ಅಂತಾರೆ ನನಗೆ, ಇನ್ನೂ ಪ್ರೆಗ್ನೆಂಟ್ ಇದ್ದಂಗೆ ಕಾಣಕತ್ತಿ ನೋಡ ನಂಗಂತಾರ. ಇನ್ನೂ ಸ್ವಲ್ಪ ಚಬ್ಬಿ ಉಳ್ಕೊಂಡವು. ಇವಾಗ ಇಮಿಡಿಯೇಟ್ ಹೋಗೋದಿರಲ್ಲ ಗಾಯ್ಸ್, ಅದು ಸ್ವಲ್ಪ ಏನಿಲ್ಲಂದ್ರೆ ಒಂದು 5 months ಬೇಕು. ಓಕೆ, ಗೆಸ್ ಮಾಡಿ ಯಾವ್ಯಾವ ಹೆಸರು ಇಡ್ತೀವಿ ಅಂತೇಳಿ ಅನ್ಕೊಂಡಿದ್ವಿ. ನಾನು ಅದಕ್ಕೆ ಫೋನ್ ತೊಗೊಂಡು ಬಂದಿದ್ದೆ, ಅದ್ರೊಳಗೆ ನಾನು ಒಂದಿಷ್ಟು ಹಾಗೆ ಸೇವ್ ಮಾಡಿ ಅವು ಇವು ಅಂತ. ನಾನೇನು ಅನ್ಕೊಂಡೆ, ನನಗೆ ಫಸ್ಟ್ ಇಷ್ಟ ಆಗಿದ್ದಂದ್ರೆ ರಾಯನ್ ಅಂತ ಇಷ್ಟ ಆಗಕಂತಿತ್ತು. ಇವರು ಸ್ವಲ್ಪ ಜನ ರಾಯನ್ ಬೇಡ ಬಿಡು, ರಾಯನ್. ನಮ್ಮ ಅಪ್ಪಾಜಿ ಐತಲ್ರಿ, ನಮ್ಮ ಅಪ್ಪಾಜಿ ಏನಂತ ಇಡನಕಂತಾರ ಅಂದ್ರೆ ರತ್ನಾಕರ ಅಂತ, ಸಿದ್ಧಾರ್ಥ ಅಂತ, ಇನ್ನೊಂದು ಯಾವ್ದು ಮುತ್ತುರಾಜ್ ಅಂತ. ಯಾಕಂದ್ರೆ ಸಿದ್ಧಾರ್ಥ ಅಂದ್ರೆ ನಮ್ಮ ಅಪ್ಪಾಜಿ, ನಮ್ಮ ತಾತನ ಹೆಸರು ಸಿದ್ದಪ್ಪ. ಹಂಗಾಗಿ ಅದಾದ್ರೆ ಇಡು. ಮತ್ತೆ ಏನಕ್ಕ ಇನ್ನೊಂದು ರತ್ನಾಕರ ಅಂದ್ರೆ ವಾಲ್ಮೀಕಿ ಹೆಸರಂತ. ಅದನ್ನ ಇಡ್ರಿ. ನಾವೈತಲ್ಲ ಅಪ್ಪಾಜಿ ನಾವೆಲ್ಲ ರಾಘವೇಂದ್ರ ಅಂತ ಫಸ್ಟಿಗೆ. ಇನ್ನ ಮತ್ತೆ ಪ್ರೆಗ್ನೆಂಟ್ ಇರುತ್ತಲೇ ನಾವು ಮನಸ್ನಾಗ ಅನ್ಕೊಂಡಿದ್ವಿ ಅಲ್ಲ, ಇನ್ನ ಪ್ರೆಗ್ನೆಂಟ್ ಆಗತ್ತಳ. ಇನ್ನು ಅವಾಗ ಹೆಸರು ಹುಡುಕನೆ ಬಿಟ್ಟಿದ್ವಿ ನಾವು. ಫುಲ್ ನಮಗ್ ಹೆಂಗಂದ್ರ ಫುಲ್ ಕಾನ್ಫಿಡೆಂಟ್ ಇತ್ತೇನದ, ಒಟ್ಟು ಅನಿಸೇ ಬಿಟ್ಟಿತ್ತು. ಎಲ್ಲರೂ ಒಬ್ರೊಬ್ರು ಏನ ಲಾಸ್ಟ್ ಮೂಮೆಂಟ್ ನಾಗ ಏನಂತಿದ್ವಿ, ಬಾಯ್ ಇಟ್ಟಿದ್ರೆ ಅದೇ ಫಿಕ್ಸ್, ಚೇಂಜ್ ಮಾಡ್ತಿದ್ವಿ ಅಂತ. ಹಂಗ ಅಂದ್ರೆ ಸ್ವಲ್ಪ ಫಿಕ್ಸ್ ಆಗ್ಬಿಟ್ಟಿದ್ವಿ ಎಲ್ಲಕ್ಕ. ನಾವು ಒಳಗೊಳಗ ನಮ್ಮ ಸುಮಿತ್ರಾ ಅವರ ಅತ್ತೆನೂ ಕೂಡ ಕೇಳಿದ್ರ, ನೀವು ಫಸ್ಟಿಗೆಲ್ಲ ನಂಗೆ ಗೊತ್ತಿತ್ತನಮ್ಮ, ನಿಮ್ಗೆ ಫಸ್ಟಿಗೆ ಆಗ್ತಿತ್ತೇನೋ. ರೇಷ್ಮಾ ರೇಷ್ಮಾ ಅವ್ರ ಅತ್ತೆ ಕೇಳಿದ್ರಂತ, ಅವ್ರು ಕೇಳಿದ್ರಂತ. ಮತ್ತೊಂದಿಬ್ರು ಕಮೆಂಟ್ನ ಹಾಕಿದ್ರು, ನೀವು ಏನು ಗೊತ್ತೇ ಇಲ್ಲ ನಮಗ. ಸುಮ್ಮನೆ ನಾವು ಸ್ವಲ್ಪ ಈಕೆ ಅಂತಿದ್ಲು, ಜ್ಯೋತಿ ಅಂತಿದ್ಲು, ರೇಷ್ಮಾ ಸ್ವಲ್ಪ ಅಂತಿದ್ದಿಲ್ಲ. ಅಲ್ಲಿ ಲಾಸ್ಟ್ ಮೂಮೆಂಟ್ನಾಗ ಅನ್ನಕಂತಲ್ಲ ರೇಷ್ ಒಮ್ಮಕ್ಕ ಒಂದು 10 days 12 days ಇರುತ್ತಲ್ಲ ಗೈಸ್, ಅವಾಗ ಬಾಯಿ ಹುಟ್ಟಬಹುದೇನೋ, ನೀನು ಹೊಟ್ಟೆ ನೋಡಿದ್ರೆ ಹಂಗ ಅನ್ಸುತ್ತ ಅಂತಿದ್ಲ. ಅಂದ್ರು ಅದೆಲ್ಲ ಸುಳ್ಳು, ಹಂಗೆಲ್ಲ ಇರಲ್ಲ. ಮತ್ತೆ ಸಿಂಪ್ಟಮ್ಸ್ ಹೇಳ್ರಿ, ಬಾಯ್ ಸಿಂಪ್ಟಮ್ಸ್ ಹೇಳ್ರಿ ಅಂತ. ನನಗೆ ಏನೇನು ಸಿಂಪ್ಟಮ್ಸ್ ಆಗಿದ್ವು ಅಂತ ನಾನು ಅದನ್ನ ಸಪ್ರೇಟ್ ಒಂದು ಬ್ಲಾಗ್ ಮಾಡ್ತೀನಿ. ಅದೆಲ್ಲ ಸ್ವಲ್ಪ ಸುಳ್ಳು ಅನ್ಸುತ್ತೆ ನಂಗೆ. ಬೇರೆ ಇದೆಲ್ಲ ನೋಡಿದಾಗ ಈಕಿದ ಬಯಕೆಗೂ ಅದ್ರ ಬಯಕೆಗೂ ಚೇಂಜಸ್ ಇರ್ತಿತ್ತಿಲ್ಲಕ್ಕಾದ ಹಂಗಂತಿದ್ರೆ ನೋಡೋಣ. ಅದೆಲ್ಲ ಸುಳ್ಳು ಅಂತ್ರಿ, ಅದೆಲ್ಲ ಎಲ್ಲರಿಗೂ ಒಂದೊಂಥರ ಆಗ್ತಾರೆ, ಒಬ್ಬೊಬ್ರಿಗೆ ಒಂದೊಂದ್ ಥರ ಅನ್ಸುತ್ತೆ. ನನಗಾಗಿದ್ದು ಹೇಳ್ತೀನಿ, ನಿಮ್ಗೆ ಏನಾದರೂ ಇದ್ರೆ ಮ್ಯಾಚ್ ಮಾಡ್ಕೊಳ್ರಿ. ಹೆಸರು ಹೇಳು. ಹೆಸರು ಮತ್ತೆ ರಾಘವೇಂದ್ರ ಇಡ್ಬೇಕಂತಂದ್ರ ಒಂದೊಂದ್ಸಲ ರಾಘವೇಂದ್ರ ಇಡಬಹುದ್ರಿ. ಅಂದ್ರ ಮತ್ತೊಬ್ರು ಬೈಯೋದು ಕೂಡ ಡೈರೆಕ್ಟ್ ಆಗಿ ಏನ್ರ ಅನ್ನೋದಲ್ಲ, ಕರೆಯೋದು ಕೂಡ ಒಂಥರ ಬೇರೆ ತರಾನೇ ಮಾಡ್ತಾರ. ಅದು ಒಂದ್ ಸ್ವಲ್ಪ ಬೇಡ ಅಂತ ಹೇಳಿ ಅದ್ರೊಳಗ ದೇವ್ರ ಹೆಸರೇ ಬೇಡ, ಒಟ್ಟು ದೇವ್ರ ಹೆಸರು ಮಿಕ್ಸ್ ಇರೋದು ಇಡೋಣ ಅಂತ ಮನಸ್ನಾಗ ಅನ್ಕೊಂಡಿದ್ದೆ. ನಮ್ಮ ಅಪ್ಪಾಜಿ ಅದು ರತ್ನಾಕರ, ಸಿದ್ಧಾರ್ಥ, ಮುತ್ತುರಾಜ್ ಅಂದ್ರ ಇಬ್ರಾದ್ಮೇಲೆ ಹುಟ್ಟಾರ, 3ನೇದ ತುಟ್ಟೇನ ಮುತ್ತುರಾಜ್ ಅಂತ ನಂಬ್ರಿ ಅದಿಡ್ರಿ ಅಂತ ನಮ್ಮ ಅಪ್ಪಾಜಿ. ನಾವೇ ಆಗಲ್ಲ ಅಪ್ಪಾಜಿ ಅದು ಇಡಲ್ಲ, ನಾವು ರಾಘವೇಂದ್ರ ಕೇಳ್ಕೊಂಡಿವಿ, ನಾವು ಅದ್ರೊಳಗೆ ಇಡ್ತೀವಿ ಅಂತ ಹೇಳಿ ನಾವು. ಆಮೇಲೆ ನಮ್ಮ ಮಮ್ಮಿ ಏನಂದ್ಲು, ಹೋಗ್ಲಿ ಬಿಡ ಅವ್ರ ಇಷ್ಟ ಬಂದಿದ್ದು ಇಟ್ಕಲ್ಲಿ, ನೀನೇ ನಿಮ್ಮ ನಮ್ರೆಷ್ಟು ಹುಟ್ಟುತ್ತಲ್ಲ ಅವಾಗ ಇಡುವಂತ ನಿಂಗ ಅನ್ಸಿದ್ದ ಅಂತ ಹೇಳಿ. ನಿಮ್ಮ ಮೊಮ್ಮಗ ಬರ್ತಾನಲ್ಲ ಅವಾಗ ಇಡಂತ್ರಿ, ಇವ್ರು ಅವ್ರ ಇಷ್ಟ ಬಂದಿದ್ದು ಇಟ್ಕಲ್ಲಿ ಬಿಡು ಅವ್ರ ಇಷ್ಟ ಅಂತೇಳಿ ನಮ್ಮ ಅಪ್ಪಾಜಿಗೆ ಸುಮ್ಮನೆ ಆಗಿಸಿದ್ಲು ಗಾಯ್ಸ್. ಮತ್ತೆ ನಮ್ಮ ಮಾಮಗೆ ಯಾವ್ದು ಇಷ್ಟ ಆಯ್ತಂದ್ರ, ನಮ್ಮ ಮಾಮಗ್ ಫಸ್ಟಿಗೆ ಅವಾಗ ಇಷ್ಟ ಆಯ್ತಂತ ಪ್ರಫುಲ್ ಅಂತ ಇಷ್ಟ ಇತ್ತು. ಅವಾಗ ನಮ್ಮ ಮನೆ ಪಕ್ಕ, ಅಲ್ಲಿ ನಮ್ಮ ಹಳೆ ಮನೆ ಪಕ್ಕ ಒಂದು ಹುಡುಗ ಹುಟ್ಟಿತ್ತು. ಅವಾಗ ನೀವು ಮ್ಯಾರಿಡ್ ಅಲ್ಲ, ಅವಾಗ ಆ ಪಾಪಗೆ ಏನು ಹೆಸರು ಇಡಮ್ಮ ಅಂತ ಕೇಳಿದಾಗ ಪ್ರಫುಲ್ ಅಂದಿದ್ರು. ಇರ್ಲಿ ಮಾತಾಡ, ಪ್ರಫುಲ್ ಅಂತ. ಈಗ ಸಮಾಧಾನ ಇಲ್ಲ ಗೈಸ್, ಅದು ಕೊಯ್ ಅಂತ ಸೌಂಡ್ ಮಾಡಕಂತೈತೆ. ಅವಾಗಿಂದ ಒಳಗೆ ಹೋಗ್ತಾಳ, ಹೊರಗೆ ಬರ್ತಾಳ. ಪ್ರಫುಲ್ ಅಂತೇಳಿ ಇಷ್ಟ ಇತ್ತು ಅವರಿಗೆ, ಅದನ್ನೇ ಇಡಮ್ಮ ಅಂತಂದ್ರೆ ನನ್ಗೆ ಅಷ್ಟು ಚೆನ್ನಾಗೈತಿ. ಬಟ್ ನನಗೆ ಅದು ಬೇಡ, ನಾನು ದೇವ್ರಿಗೆ ಬೇಡ. ನೋಡ್ರಿ ನಮ್ಮ ಗುಂಡನ ಎತ್ಕೊಂಡ್ ಕುಂತಾಳ, ತೋರ್ಸಂಗಿಲ್ಲ ಇವಾಗ. ಇದು ಪ್ರಫುಲ್ ಚೆನ್ನಾಗೈತಿ, ಪ್ರಫುಲ್ ನೇಮ್ ಚೆನ್ನಾಗೈತಿ. ಬಟ್ ನನಗೆ ದೇವ್ರಿಗೆ ಬೇಡ್ಕೊಂಡಿದ್ನಲ್ಲ, ಸೊ ಅದಕ್ಕೋಸ್ಕರ ಬೇಡ ದೇವ್ರಿಗೆ ಬೇಡ್ಕೊಂಡಿನಿ ಅಂತೇಳಿ ಅವರು ಹಿಂದೂ ನೇಮುನ ಅಂತ ಅನ್ಸಲ್ಲ ಅಂತೇಳಿ ಆಮೇಲೆ ಸ್ವಲ್ಪ ಹಂಗೆ ಅನ್ಕೊಂಡ್ವಲ್ಲಕ್ಕ. ಒಂದೊಂದ್ಸಲ ಪ್ರಫುಲ್ ರಾಯ್ ಆ ಥರ ಏನಾದ್ರು ಇಡ್ಬೇಕೇನೋ ಅಂತ ಹಂಗೆ ಯೋಚನೆ ಮಾಡಿ. ಅಂದ್ರೆ ಈಕೆ ಅಂದ್ಲು
ಮಾಮಗನ ಇಷ್ಟ ಐತಿ, ನಿಂದನ್ನ ಆ್ಯಡ್ ಆಗುತ್ತೆ ಹಂಗ ಹಿಂಗ ಅಂತಂದ್ಲು. ನಾನು ಬೇಡ ಬಿಡು, ದೇವ್ರ ಹೆಸರು ಇಡಮ್ಮ ಅಂತೇಳಿ ಅನ್ಕೊಂಡ್ವಿ. ಇವ್ರ ಅತ್ತೆ ಅವ್ರದ್ದು ನಮ್ಮ ಅತ್ತೆ ಅವರು ಅಪ್ಪ ಈರಪ್ಪ ಅಂತ ಗೈಸ್, ಅವರು ಅದ್ರೊಳಗೆ ಹೆಸರು ಮಿಕ್ಸ್ ಆಗೋದಿಡ್ರಿ ಅಂದ್ರು. ಬಟ್ ಅಕ್ಷರ ಬರಂಗ ಅಂದ್ರೆ ಆಮೇಲೆ ಅಂದ್ರೆ ನೀವ್ ಯಾವ್ದಾರ ಇಟ್ಕೋರಿ ಕರೀರಿ ಅಂತ, ಆಮೇಲೆ ಟೋಟಲ್ದಾಗ ಕರೀರಿ ಅಂತ ಅಂದ್ರ ಅಷ್ಟೇ ಅಲ್ಲ. ನಿಂದೇನಿತ್ತು ಚಾಯ್ಸ್? ನಂದು ರಾಘವೇಂದ್ರ ಒಳಗ ರಾಘವೇಂದ್ರದ ಬೇರೆ ಬೇರೆ ನೇಮ್ಸ್ ಇರ್ತಾವಲ್ಲ, ಅದ್ರೊಳಗ ನಂಗ ಪ್ರಹ್ಲಾದ ಏನೋ ಒಂಥರ ಅದ ಓಲ್ಡ್ ಅನ್ಸಿದ್ರು ಅದೇನೋ ಡಿಫ್ರೆಂಟ್ ಆಗಿ ಇಷ್ಟ ಆಗಿತ್ತು ನನಗ. ಅದು ಇಡೋಣ ಅನ್ನಕಂತೀನಿ. ಪ್ರಹ್ಲಾದ ಹಳೇದ ಅನ್ಸುತ್ತ, ದೇವ್ರ ಹೆಸರೇ ಬಿಡು ಚೆನ್ನಾಗೈತಿ, ಭಕ್ತ ಪ್ರಹ್ಲಾದ ಅಂತ ಐತಿಲ್ಲ. ನನಗೆ ಅದಕ್ಕೆ ಪ್ರಹ್ಲಾದ ಅದನ್ನ ಹೆಂಗ್ ಕರಿಬೇಕು? ಒಬ್ಬೊಬ್ರಿಗೆ ಏಜ್ ಆದವ್ರಿಗೆ ಹೆಂಗ್ ಕರೆಕ್ಟ್ ಬರಂಗಿಲ್ಲ ಅದನ್ನ ಅಲ್ಲ. ಏನೋ ಒಂಥರ ಡಿಫ್ರೆಂಟ್ ಆಗಿ ಇಷ್ಟ ಆಯ್ತು ನನಗೆ ಪ್ರಹ್ಲಾದ ಅಂತ ಹೇಳಿ ಸರ್ಚ್ ಮಾಡಿದಾಗ ನಿಮ್ಮ ಬಾಪು ಗಿಡ ಮತ್ತ ನೀನ್ ರಾಘವೇಂದ್ರ ಅನ್ಕೊಂಡಿಯಲ್ಲ ಇವಾಗ, ಹಂಗಾಗಿ ಅಂದಾಗ ತಾನು ಅಲ್ಲಿ ಒಳಗೆ ನನ್ನ ಫೋನ್ ಐತಿ ನೋಡಿ ತಗೊಂಡ್ ಬರೋ. ನಾನು ಒಂದಿಷ್ಟು ಸೇವ್ ಮಾಡಿ ಇಟ್ಕೊಂಡಿದ್ದೆ. ನಾವೇನ್ ಅನ್ಕೊಂಡ್ವಿ, ನಂಗೆ ಒಂದ್ ಟೈಮ್ ಮತ್ತೆ ರಾಯನ್ ಅಂತ ಅನ್ಕೊಂಡಿದ್ದೆ, ಇನ್ನೊಂದು ರಘುವರನ್ ಅಂತ ಅನ್ಕೊಂಡಿದ್ದೆ. ಮತ್ತೆ ಫಸ್ಟಿಗೆ ಪಾಪು ಇನ್ನ ಹೊಟ್ಟೆಗಿತ್ತಲ್ಲ, ಅವಾಗಲೇ ಗಂಡ್ ಪಾಪು ಹುಟ್ಟಿದ್ರೆ ರಘುವರನ ಅಂತ ಇಡಮ್ಮ ಅಂದಿದ್ದು. ಇನ್ನೊಂದು ರಘುವೀರ್ ಅಂತ ಅನ್ಬೇಕಂದ್ ರಘುವೀರ್ ಅಂತ ಒಂದೊಂದ್ಸಲ ನಮ್ಮ ಮನೆಗೆ ಗೆಸ್ ಮಾಡಕಂತಿದ್ರೆ ಯಾವ್ದು ಬೇಡ ರಘುವೀರ್ ಅಂತಂದು, ಆಮೇಲೆ ರಘುವೀರ್ ದೇಸಾಯಿ ಅಂತ ಅದು ಸವಿ ತುಪ್ಪ ರಘುವೀರ್ ದೇಸಾಯಿ ನಮ್ಮ ಮಮ್ಮಿ ನಕಲಿ ಮಾಡಕಂತಿದ್ಲು ಗೈಸ. ಇನ್ಸ್ಟಾಗ್ರಾಮ್ ಅಲ್ಲಿ ರಘುವೀರ್ ದೇಸಾಯಿ ಅಂತ ಹೇಳಿ ಒಂದ್ ವಿಡಿಯೋ ಮಾಡ್ತಾನಲ್ಲ, ಸವಿ ತುಪ್ಪ ಆತ ಒಬ್ಬತ್ತ ಏನ್ ಹೆಸರು ಇಷ್ಟ ಆದ್ರೆ ಸಾಕಂದ್ರೆ ಯಾವ್ದು ಆಫ್ ಮಾಡ್ಬಿಡ್ರಿ, ಸುಮ್ಮನೆ ಬಿಡ್ರಿ, ಆಫ್ ಮಾಡ್ತೇನೆ. ಅದಕ್ಕೆ ನಾವು ಅದೇ ಹಂಗ ಅನ್ಕೊಂಡಿದ್ವಿ ರೀ. ಇನ್ನ ಒಂದಿಷ್ಟು ಏನೇನೋ ಅನ್ಕೊಂಡಿದ್ವಿ. ಅಚ್ಯುತ್ ರಾಯ್ ಅಂತ ಅನ್ಕೊಂಡೆ ಸಡನ್ಲಿ. ಅದಾಗ ಅನನ್ಯ, ಅಮೂಲ್ಯ, ಅಚ್ಯುತ್ ರಾಯ್ನು ಬರ್ತಾ ಅಚ್ಯುತ್ ರಾಯ್ ಅಂತ ಅನ್ಕೊಂಡಿನಿ. ಮತ್ತೆ ರಾಘವ್ ಮತ್ತೆ ರಘುವರನ್, ರಾಯನ್ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡ್ಸಕಂತಾರ. ರಾಯನ್ ಅಂದ್ರ ಅದು ಒಂಥರ ಒಂದೇ ನೇಮ್ ಅಂತ ಅನ್ಸಲ್ಲ, ಬೇರೆ ಬೇರೆ ತರ ಅನ್ಸಕಂತ ಸ್ವಲ್ಪ ಅಂತ ಹೇಳಿ ಓದ್ ನೋಡ್ರಿ ಗೈಸ್. ನನಗ ಅದ ಪ್ರಹ್ಲಾದ್ ಅಂತ ಇಷ್ಟ ಇತ್ತು ಸ್ವಲ್ಪ. ಮತ್ ನಿಂಗ ಯಾವ್ದಾವ್ದು ಅಂತ ಹೇಳಿದಲ್ಲ, ರಾಯನ್, ರಘುವರನ್, ರಘುವೀರ್ ಬೇಡ, ಅಚ್ಯುತ್ ರಾಯ್ ಅಂತ ರಾಯ್ ಅಂದ್ರೆ ರಾಯರ ಹೆಸರು ಬರುತ್ತೆ, ರಾಯ್ ಅಂತೇಳಿ ಹಂಗ ಅನ್ಕೊಂಡೆ. ಮತ್ತಿನ್ನ ಯಾವ್ಯಾವ ಅಂತಿದ್ನಲ್ಲ ಅವ ಅಲ್ಲ ಅಂದಿದ್ದೆ, ರಾಘವ್ ಅಂತಿದ್ದೆ. ರಘುವೀರನ್ ಅಂತೇಳಿ ಇನ್ನ ಹೊಟ್ಟೆ ರಾಘವನ್ ಅಂತ ಏನೇನ ಅನ್ಕೊಂಡಾಳ್ರಿ ಈಕಿ. ನಮಗ ನೋಡ್ಬೇಕಿನ ಏನಂತ ಹೇಳಿ. ಮತ್ತೆ ನಿಮ್ನೆಲ್ಲರನ್ನೂ ಕೇಳಿ ಅದ್ರೊಳಗೆ ಯಾವ್ದನ್ನ ಇಷ್ಟ ಆದ್ರೆ ಅದನ್ನ ಇಟ್ರೆ ಆಯ್ತು, ಇಲ್ಲ ನಾವೇ ಯಾವ್ದನ್ನ ಒಂದು ಹುಡುಕಿದ್ರೆ ಆಯ್ತು ಅಂತ ಹೇಳಿ ಸಜೆಸ್ಟ್ ಮಾಡ್ರಿ, ಹೆಲ್ಪ್ ಮಾಡ್ರಿ, ನಿಮ್ ಮುಂದೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಅನ್ಕೊಂಡು ಇದು ವಿಡಿಯೋ ಮಾಡಕಂತೀವ್ರಿ. ಲಾಸ್ಟ್ ವಿಡಿಯೋದಾಗ ಕೂಡ ಇದನ್ನಿಡ್ರಿ ಕಮೆಂಟ್ಸ್ ಒಳಗೆ ಹೇಳಿದ್ರಿ. ಮತ್ತೆ ನಂಗೆ ಅಮೂಲ್ಯ ನಾಯಕ್ ಒಳಗಡೆನ ಮೆಸೇಜ್ ಮಾಡಿದ್ರಿ, ಯಾವ್ದ ಇಡ್ರಿ ರಾಘವ್ ಇಡ್ರಿ, ಮತ್ತೆ ರಾಯರ್ ಅಂತಾನೆ ಕರೀರಿ ಅಕ್ಕ ಅಂದ್ರೆ ಹಂಗ ಕರಿಬಹುದು. ಇಷ್ಟನ ನಮಗೂ ಮತ್ತ ಹುಡುಗರಂಗೆಲ್ಲ ಅಂದ್ಮೇಲೆ ಬೈಯುದು ಎಲ್ಲ ಇರುತ್ತ, ಫ್ರೆಂಡ್ಸ್ ಜೊತೆಗೆಲ್ಲ ಹೋಗ್ತಾರಲ್ಲ, ಹಂಗ ಆಗ್ಬಾರ್ದು ಅಂತೇಳಿ ಡೈರೆಕ್ಟ್ ಅವ್ರದ್ದ ನೇಮ್ ಬೇಡ ಅಂತ ಹೇಳಿ ಸ್ವಲ್ಪ ಚೇಂಜಸ್ ಯೂನಿಕ್ ಆಗಿರೋದು, ಸ್ವಲ್ಪ ಮಿಕ್ಸ್ ಇರೋದು. ನಾವು ಅವ್ರದ ನೇಮ್ ಅಂತ ಸರ್ಚ್ ಮಾಡಿದಾಗ ಒಂದಿಷ್ಟು ಹೆಸರು ಬಂದಿದ್ದು, ವೆಂಕಟನಾಥ, ರಾಘವೇಂದ್ರ, ಪರಿಮಳಾಚಾರ್ಯ, ರಾಯರ ಗುರು ರಾಘವೇಂದ್ರ, ಫುಲ್ ಇನ್ವೆಸ್ಟಿಗೇಷನ್ ಅಂತವೆಲ್ಲ ಬಂದಿದ್ದು. ಹೌದು, ಪ್ರಹ್ಲಾದನು ಬಂದಿತ್ತು ಅದ್ರೊಳಗ ನಂಗೆ ಅದ ಇಷ್ಟ ಆಗಿದ್ದು ಸ್ವಲ್ಪ. ಹೌದನ್ನ ಆಮೇಲೆ ಬಾಡನಕಂತ ಅದನ್ನ ನೋಡಮ್ರಿ. ಇನ್ನು ಅದೇ ಹೇಳಿದೀನಿ ಅವಾಗಲೇ, ಬೇಗ ಹೆಸರು ಹಿಡಿಯೋದೈತಿ, ಅದಕ್ಕೋಸ್ಕರ ಈ ಡಿಸ್ಕಷನ್ ಮಾಡಕಂತೀವಿ ಅಂತ ಹೇಳಿ. ಇನ್ನ 1-2 days ಅಷ್ಟೇ ಇರೋದ್ರಿ, ಅಷ್ಟರೊಳಗೆ ಇಡ್ಬೇಕು. ಅದಕ್ಕೆ ನಿಮ್ಮ ಮುಂದೆ ಡಿಸ್ಕಸ್ ಮಾಡಿ, ನಮ್ದು ಅಷ್ಟೇ ಅಂದ್ರೆ ಜಾಸ್ತಿ ಐಡಿಯಾ ಬರಲ್ಲಲ್ಲ ನಿಮ್ದೆಲ್ಲ. ನಾನು ಅದೇ ಅನ್ನಕಂತಿದ್ವಿ ಈಗ ಅವತ್ತಿಂದನು ನಾವು ಅಷ್ಟೇ ಡಿಸ್ಕಸ್ ಮಾಡಕಂತಿದ್ವಿ. ಅದಕ್ಕೆ ಬ್ಯಾಡ ತಡಿಯಕ ವಿಡಿಯೋ ಮಾಡಿ ಡಿಸ್ಕಸ್ ಮಾಡೋಣ, ಅವಾಗ ಅವ್ರಿಗೂ ಹೊಸ ವಿಡಿಯೋ ಬರ್ತಾವು ಸ್ವಲ್ಪ ಯೂನಿಕ್ ಆಗಿನೇ ಇರೋವು ಸಿಗ್ತಾವ ಅಂತೇಳಿ ನಮ್ಮ ಗುಂಡ ಒಳಗಂತ ಅನಿಸ್ತಿಲ್ಲ. ನಮ್ಮ ಸಿಸ್ಟರ್ ಒಬ್ಬಕ್ಕೆ ಹತ್ಕೊಂಡಾಳ.
ಮತ್ತೆ ಏನೇನೋ ಇನ್ಸ್ಟಾಗ್ರಾಮ್ ಒಳಗ ಜ್ಯೋತಿದೇನಿತ್ತು, ಜ್ಯೋತಿದನು ರಘುವರನ್ನು ಮತ್ತೆ ಯಾಕಂದ್ರ ಬಾಳ ಡಿಸ್ಕಸ್ ಮಾಡಕಂತಿಲ್ಲ ರೀ ನಾವ್ ಅದ್ರ ಬಗ್ಗೆ. ಯಾಕಂದ್ರ ರಾಘವೇಂದ್ರ ಅದ್ರೊಳಗ ಇಡ್ಬೇಕು ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿವಲ್ಲ, ಹಂಗಾಗಿ ಜಾಸ್ತಿ ಬ್ಯಾರೆ 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 ಡಿಸ್ಕಸ್ ಮಾಡಕಂತಿಲ್ಲ. ನಮ್ಮ ರೇಷ್ಮಾ ನಮ್ಮ ಮಾಮ ಅವರೆಲ್ಲಾರು ಏನ್ ಅನ್ನಕಂತಾರ, ರಘುವರನ್ ಮತ್ತೆ ರಾಘವು ಅವೆಲ್ಲ ಸ್ವಲ್ಪ ತೆಲುಗು ತಮಿಳೇನೋ ಆ ತರ ಯಾವ್ದಾವ ಹೀರೋ ನೇಮ್ ಅದ ಹಂಗೀಗಂತ ಅನ್ನಕಂತಾರ. ಅದಕ್ಕೆ ನೋಡ್ಬೇಕ್ರಿ ಇನ್ನ ಏನೇನಂತ ಹೇಳಿ. ಮತ್ತೆ ಕಮೆಂಟ್ ಮಾಡ್ರಿ. ರಿಷಾನ್ ಆರವ್ ರಾಯ್ ಅಂತ ಒಟ್ಟು ಹಿಂಗ ಎಲ್ಲ ಫಸ್ಟಿಗೆ ರಘು ವರನ್ ರಘುವೀರ್ ಆ ಥರ ಏನೇನ ಒಟ್ಟು ರಘು ಬರ್ಬೇಕು, ಇಲ್ಲ ಲಾಸ್ಟ್ ರಾಯ್ ಬರ್ಬೇಕು, ಆ ಥರ ಒಟ್ಟು ಯೂನಿಕ್ ಆಗಿರ್ಬೇಕು. ಆ ಥರ ಏನಾದ್ರೂ ಸ್ವಲ್ಪ ಚಲೋ ಅನ್ಸೋದು. ಈಕೆ ಅಚ್ಯುತ್ ಅನ್ನೋದನ್ನ ಯಾಕೆ ಸೆಲೆಕ್ಟ್ ಮಾಡಿದ್ಲ ಅಂದ್ರೆ ಸ್ವಲ್ಪ ಅನನ್ಯ ಅಮೂಲ್ಯ ಅಚ್ಯುತ್ ರಾಯ್ ಅಂತ ಇಡ ಹಂಗಂದ್ರೆ ನಾನೇನಂದ್ರೆ ಸ್ಕೂಲ್ಗೆ ಅಂತಾನೆ ಕರ್ದು ಬಿಡ್ತೀವಿ. ಈ ಕಡೆ ದೇವ್ರ ಹೆಸರು ಕರ್ದಂಗೆ ಆಗಲ್ಲ ಅದನ್ನ ಅಲ್ಲ. ಮತ್ತೆ ಈಕಿ ಸ್ಕೂಲ್ನಾಗ ಮುಂದೆ ಮತ್ತೆ ಏನು ಫಸ್ಟ್ ಬರುತ್ತೆ ಅಂದ್ರೆ ಎ ಬರುತ್ತೆ, ಆಮೇಲೆ ಸಿ ಬಂದ್ಬಿಡುತ್ತೆ. ಫಸ್ಟ್ ಬೆಂಚಿಗೆ ಕೂಡಿಸ್ಬಿಡ್ತಾರೆ, ಎಲ್ಲದಕ್ಕೂ ಫಸ್ಟ್ ಕರೀತಾರ, ಮತ್ತೆ ಮುಂದೆ ಕುಂದಿರ್ತಾರ ಬೇಡ ಅಂತ ಹೇಳಿ. ಅದಕ್ಕೆ ಜಡ್ನಾಗ ಇಟ್ಬಿಡಮ್ಮ ನಂಗಂದ್ರ ಅಂತ ಹೇಳಿ. ಜಡ್ನಾಗ ಯಾವ್ದು ಬರ್ತಾವ ಕನ್ನಡ ಹೆಸರು ಬರಲ್ಲ. ಜಮೀರ್ ಕನ್ನಡ ಹಿಂದೂ ಅಲ್ಲಲ್ಲ. ಹಂಗ ಅನ್ಕೊಂಡ್ವಿ ಒಂದ್ಸಲ. ಅದಕ್ಕೆ ಅಚ್ಚುತ್ ಸ್ವಲ್ಪ ಬೇಡ ನಾವು ಅನ್ಕೊಂಡ್ವಿ. ಅಗಸ್ತ್ಯ ಚೆನ್ನಾಗಿತ್ತು. ಅಗಸ್ತ್ಯ ಅಂದೆಲ್ಲ ಕಣ್ಣಿನೊಂದು ಅಗಸ್ತ್ಯ ಅಂತ ಅನ್ನಕಂತ ಹೇಳ್ರಿ. ಅಗಸ್ತ್ಯ ಹುಡುಗ ಹೆಸರು ಬರ್ತಾನ ಇಲ್ಲ, ಅಗಸ್ತ್ಯ ಬರಲ್ಲ. ಹುಡುಗನ ಹೆಸರೇ ಅಗಸ್ತ್ಯ. ಏನೇನೋ ನೋಡಿದ್ವಿ, ಏನೇನೋ ಡಿಸ್ಕಸ್ ಮಾಡಿವಿ. ಮತ್ತೆ ನಾವು ದೇವ್ರ ಹೆಸರು ಇಡ್ತೀವಿ ಅಂತ ಅನ್ಕೊಂಡು ನಾವು ಬೇರೆ ಇಟ್ಕೊಂಡ್ರೆ ಸಮಾಧಾನ ಆಗಲ್ಲ ಅಂತ ಅಂದೆ ನಾನು ಸಾವಿತ್ರಿಗೆ. ಅದಕ್ಕೆ ಅದ್ರೊಳಗ ಫುಲ್ ಹತ್ರ ಇರೋದು ಹುಡುಕ್ಬೇಕಂತ. ಹತ್ರ ಇರೋದು ಒಟ್ಟು ದೇವ್ರ ಹೆಸರೇ ಕರ್ದಿರ್ಬೇಕು ನಾನು. ಅಂದ್ರೆ ಫುಲ್ ದೇವ್ರ ಹೆಸರು ಬೇಡ, ಫುಲ್ ದೇವ್ರ ಹೆಸರು ಬೇಡ, ದೇವ್ರ ಹೆಸರು 70-80% ಇರ್ಬೇಕು. ದೇವ್ರ ಹೆಸರೇ ಇರ್ಬೇಕು ಅದ್ರೊಳಗ. ಪ್ರತಿ ಸಲ ಕರಿಬೇಕಾದ್ರೂ ಅದು ಬರ್ಬೇಕು, ಅದು ನೆನಪಿರ್ಬೇಕು. ಅಂದ್ರೆ ಪೂರ್ತಿ ಅವ್ರ ಹೆಸರು ಬೇಡ, ಆ ಥರ ಇರ್ಬೇಕು ನೋಡ್ರಿ. ಆ ಥರ ಹೇಳ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ಹಿಂಗೇನ ಆರವ್ ರಾಯ್ ಅಂತಿಟ್ರೆ ಬರೀ ಆರವ್ ಅಂತ ಕರಿತೀವಿ, ಅದು ಬಿಟ್ಬಿಡ್ತೀವಿ. ಆ ಥರ ಬೇಡ, ಅದನ್ನು ಫುಲ್ ಬರಂಗೆ ಇರ್ಬೇಕು ಅದ್ರೊಳಗ. ಇಲ್ಲ ಫಸ್ಟ್ ರಘು ಆ ಥರ ಇರೋದು ಹೇಳ್ರಿ. ನಾವು ಒಂದೇ ಥರ ಹುಡ್ಕಾಕಂತೀವಿ. ಅವು ಫುಲ್ ಯೂನಿಕ್ ಆಗಿರೋ ಸೆಲೆಕ್ಟ್ ಮಾಡ್ಬೇಕಂದ್ಬಿಟ್ರ ಫುಲ್ ಚೇಂಜ್ ಬರಬಿಡ್ತಾವ ಸ್ವಲ್ಪ. ನಮ್ ಹಿಂದೆ ಮತ್ತೆ ಬರೀ ಎಲ್ಲದಕ್ಕೂ ನಾವು ಹಂಗಂತಾರೇನೋ ಅದು ಅಂತ ಕರ್ತಾರೇನೋ ಅಂತ. ರೇಯಾನ್ಶ್ ಅಂದ ರೇಯಾ ಅಂತಾರೆ. ನಾನು ಬರೀ ಅದ್ರಾಗ ಏನೋ ಇಶಾಂಕ್ ಅಂತಂದ್ರೆ ಅದಕ್ಕೊಂದು ಏನದು ಈಶಾ ಅಂತಾರೇನೋ ಅಂತ ಏನೇನೋ ಬರೀ ಹಂಗೆ. ಅಥರ್ವ ಅಂದ್ರೆ ಅತ್ಯ ಅಂತಾರತ್ತೆ ಬರೀ ಹಂಗಂತ. ಎಲ್ಲದಕ್ಕೂ ಒಂದ್ ಹೆಸರು ಇಡ್ತಾರ. ಮತ್ತೆ ಹೆಸರು ಅಂದ್ಮೇಲೆ ಎಲ್ಲ ಹಂಗ ಕರೀತಾರ. ಈ ಸಾವಿತ್ರಿಗೆ ಹೆಂಗ ಸಾವಿತ್ರಿ ಅಂದ್ರೆ ಸಾವಿ ಶಾವಿಗೆ ಅಂತೀವಿ ನೋಡ್ರಿ, ಆ ಥರ. ಈಗ ಹಂಗ ಶುಮಿ ಅಂತ ನೋಡ್ರಿ, ಹಂಗ ಶುಮವ ಅಂತಾರ ನೋಡ್ರಿ, ಶಾವಿಗೆ ಅಂತ ಕರಿಬೋದು. ಹೆಂಗ ನೋಡ್ರಿ ಅಷ್ಟು ಒಂಥರ ವಲ್ಗರ್. ಶಾವಿಗೆ ಅಂದ್ರೆ ಸ್ವೀಟ್ ಅಕ್ಕ ನೋಡ್ರಿ, ಶಾವಿಗೆ ಅಂದ್ ನೋಡ್ರ ಹೊಟ್ಟೆಗೆಲ್ಲ ಸಂಗಡ. ಆಕೆಗೆ ಏನಾದ್ರು ಸಿಟ್ಟು ಬರ್ಸ್ಬೇಕಂದ್ರೆ ಶಾವಿಗೆ ಅಂತ ಕರೀರಿ, ಕಮೆಂಟ್ ಮಾಡ್ರಿ. ಬ್ಲಾಕ್ ಮಾಡ್ಬಿಡ್ತೀನಿ ನಾನು. ಎಂತ ಪ್ರಿಯ ಈಗ ಶಾವ್ಗೆ ಅಂದ್ಬಿಡ್ತಾಳ್ರಿ ಅಂತ ಕೆಲವೊಮ್ಮೆ ಏನ್ರ ಹೇಳತ್ನೆ ಶಾವ್ಗೆ ಅಂತ ನೋಡಿ ಓನ ಅನ್ನಂಗಿಲ್ಲ. ಸಿಟ್ಟ ಬಂದ್ಬಿಟ್ರತ್ತ ಕೇಳಿದ್ ಮಾತು ಕೇಳಂಗಿಲ್ಲ ನಾನು. ಶಾವ್ಗೆ ಅಂದ್ಬಿಟ್ರೆ ಶುಮವ್ವ ಗುಮ್ಮವ್ವ ಅಂದೆ ನನ್ ಇಷ್ಟ ಶಾವಿ ಅಂತ ಹೇಳ್ರಿ. ಅವಾಗ ಅಂದ್ರೆ ಜಗ್ಗಿ ಶಾವು ಅಂತಿದ್ನೆ ಗೈಸ್. ಶಾವು ಅದು ಸಾವಲ್ಲ, ಶುಮು ಅಂತಿದ್ದೀನಿ ನಾನು. ಹೋಲ್ ಬಿಡ. ಸಾವಿ ಅಂದ್ರೆ ಇಷ್ಟ ರೀ. ಸಾವಿ ಅಂದ್ರೆ ಇಷ್ಟ, ಸಾವಿತ್ರಿ ಅಂದ್ರ ಇಷ್ಟ ಇಲ್ಲ. ಸಾವು ಅಂದ್ರೆ ಇಷ್ಟ ಹಂಗ ಕರಿ. ನನಗೆ ಈಗ ಸುಮಿ ಅಂತ ಎಷ್ಟು ಚಂದ ಕರಿತೀನಿ. ನಂಗಾದ್ರೆ ಶಾವ್ಗಿ ಅಂತ ಹೇಳ್ರಿ. ಆಕಿನ ಸುಮ್ಮನೆ ಟ್ರಿಗರ್ ಮಾಡಕ್ ಒಂದೊಂದ್ಸಲ ಅಂತಿರ್ತೀನಿ. ಹೌದು, ಜೊತೆ ಜೊತೆ ಅದೇನು ಅನ್ಸಲ್ಲ. ರೇಷ್ಮಾಗೂ ಅಂತೀವಿ, ರೇಷ್ಮಿ ಅಂತಾಳೆ. ರೇಷಿ ಅಂತೇನಿ. ರೇಷ್ಮಿನೂ ಅಂತೀವ ರೇಷ್ಮಿ ಬಿಡ ಆತವ. ಹಂಗೆಲ್ಲದು ಮತ್ತೆ ಎಲ್ಲದಕ್ಕೂ ಇಡ್ತಾರ ಹಂಗಂತ ಹೇಳಿ ಫುಲ್ ಸಿಗ್ದೆ ಮಾತಾಡಕ್ ಕುಂತ್ರ
ಒಂದು 2 ತಾಸು ಮಾತಾಡ್ತಾಳ್ರಿ ಈಗ ನನಗಿನ ಬಲ ಅದ. ಅದಕ್ಕೆ ಫಸ್ಟ್ ಸುಮ್ ಕುಂದ್ಬಿಟ್ಟು ನಾ ಮಾತಾಡವಲ್ಲ. 1-2 ಸಲ ಏನಂದ್ರೆ ಅಕ್ಕ ಸಾವಿತ್ರಕ್ಕ ನಡಕ್ ಮಾತಾಡ್ಬಿಡ ಅವ್ರನ್ನ ಮಾತಾಡ್ಲಿ ತಡಿ ಅಂದ್ರೆ ಜ್ಯೋತಿ ನೀನದೇನೋ ಹೊಟ್ಟಿಲಿ ಹಾಕಿದಾಳ ಪ್ರೆಗ್ನೆಂಟ್, ನೀನದೇನೋ ಅಂತ ಕೇಳಿದ್ರು ಕಮೆಂಟ್. ಪಾಪ ಇವಳಿಗೆ ಮನಸ್ಸಿಗೆ ತಗೊಂಡು ಮಾತಾಡಕ್ ವ್ಲಾಗ್ ಮಾಡಕ್ ಒಲ್ಲೆ ಅನ್ನಕಂತೈತಿ ನೋಡ್ರಿ. ಹಂಗ ನಾ ಮಾತಾಡಕ ಒಲ್ಲೆ ಅಂತಿದ್ನಿ ರೀ. ಪಾಪ ಮತ್ತೆ ಆಕಿಗೆ ಆರಾಮಿಲ್ಲಲ್ಲ, ಆಕಿ ಸುಮ್ಮನೆ ಹಿಂಗ್ ಹಿಡ್ಕೊಂಡ್ ಕುಂತ್ರ ಸೈಲೆಂಟ್ ಆಗತ್ತ. ನಾನ ಸ್ವಲ್ಪ ನಡಕ್ ಎತ್ತಿ ಕೊಡೋಣ ಅಂತ ಎತ್ತಿ ಕೊಡಕ್ ಹೋಗ್ತಿರ್ತೀನಿ. ನೀವ್ ನೋಡಿದ್ರೆ ನನ್ಗ ಬೈತೀರಿ. ಆಯ್ತು ಮುಗ್ಸಮ್ಮ ಬ್ಲಾಗ್ನ. ಆಯ್ತು ಎಷ್ಟೊತ್ತಾಗಿತ್ತು ಈಗ ಏನ್ ಎಷ್ಟೊತ್ತಾಗಿಲ್ಲ ಅದು ಮಾತಾಡಿಲ್ಲ. ಅದೇ ಒಟ್ಟು ಕಮೆಂಟ್ ಒಳಗೆ ಹೇಳ್ರಿ ಏನಂತ. ಅದೇ ಹೇಳಿದ್ವಲ್ಲ ಇನ್ನು 1 ಅಥವಾ 1-2 ಡೇಸಲ್ಲೇ ನೀವೆಲ್ಲರೂ ಇವತ್ತೇ ಕಮೆಂಟ್ ಹಾಕ್ಬೇಕಂದ್ರೆ ನಮಗ ನಾವು ಕನ್ಫರ್ಮ್ ಆಗ್ತೀವಿ. ಯಾಕಂದ್ರೆ ಅದು ಡೆಕೋರೇಷನಿಗೆಲ್ಲ ನಮ್ ವೀರೇಶ ರೆಡಿ ಮಾಡ್ಬೇಕಲ್ಲ, ಅದಕ್ಕೆ ಅಡ್ವಾನ್ಸ್ ಹೇಳ್ಬೇಕಂತ. ಅದಕ್ಕೆ ನಾವು ಈ ಅವತಾರದಾಗ ವಿಡಿಯೋ ಮಾಡಕಂತೀವಿ. ಮ್ಯೂಟ್ ಮಾಡಿ. ಅದಕ್ಕೆ ಆ ಥರ ಇರೋದು ಯಾವುದಾದ್ರೂ ಕಮೆಂಟ್ ಮಾಡ್ರಿ, ನಮಗೆ ಫುಲ್ ಇಷ್ಟ ಆಗುವಂಥದ್ದು. ಮತ್ತೆ ಏನಕ್ಕ ಅಷ್ಟೇ. ಮತ್ತೇನಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಏನಪ್ಪ ಈಗ ನಾವ್ ಹೇಳಿದ್ರೊಳಗನ ಯಾವ್ದಾರ ಚಲೋ ಐತಂತಂದ್ರೆ ಅದೇ ಚಲೋ ಐತಕ್ಕ, ಅದೇ ಇಡ್ರಿ ಅಂತ ಅದನ್ನೇ ಕಮೆಂಟ್ ಮಾಡ್ರಿ. ನನ್ನ ಚಾಯ್ಸ್ ಲೈಕ್ ಮಾಡ್ರಿ. ಪ್ರಹ್ಲಾದನು ಚಲೋ ಐತಲ್ರಿ, ಅದನ್ನ ಕಮೆಂಟ್ ಮಾಡ್ರಿ. ಚಲೋ ರಘುಬರನ್, ರಾಘವ್, ರಾಯನ್, ಅಚ್ಯುತ್ ನನಗೆ ಇಷ್ಟ ಆಗಿದ್ ನೇಮ್ಸಿದ್ದು ನೋಡ್ರಿ. ಯಾವ್ದು ಇಷ್ಟ ಆಗಿದ್ ನಿಮಗೆ ಕಮೆಂಟ್ ಮಾಡ್ರಿ. ನಂಗೆ ಪ್ರಹ್ಲಾದ ಇಷ್ಟ ಆಗೈತ್ರಿ. ಅದೇ ಇಷ್ಟ ಆಗೈತಿ. ರಾಘವೇಂದ್ರ ಅವ್ರದ್ದು ಸ್ವಾಮೀಜಿ ಒಳಗೆ ಇಡಬೇಕಂತಂದ್ರೆ ಹೆಂಗ್ ಪ್ರಹ್ಲಾದ ಅಂದ್ರೆ ಶಾರ್ಟ್ ಆಗಿ ಹೆಂಗಾರ ಶಾರ್ಟ್ ಆಗಿ ಕರೆದ ಬೇಡ, ಬಯಕ್ಕೂ ಬರಲ್ಲ ನೋಡೋದು. ಮತ್ತೆ ಬಯೋದು ಬೇಡ, ಅದಕ್ಕೆ ಪ್ರಹ್ಲಾದ ಅಂತ ಇರ್ಲಿಲ್ಲ, ಪೂರ್ತಿ ನೇಮ ಕರಿಬಹುದು. ಡಿಸ್ಕಷನ್ ಮಾಡಕಂತೀವಲ್ಲ ಈಗ ಗೊತ್ತಾಗುತ್ತಾ. ಓಕೆ, ಮತ್ತೆ ಏನಾದ್ರೂ ಯಾವ ತರ ವಿಡಿಯೋ ಮಾಡ್ಬೇಕು? ಶಿವನ್ ರಾಯ್, ಶಿವನ್ ರಘು ಶಿವನ್ ಅಂತ ಆತರ ಏನೇನೋ ಅನ್ಕೊಂಡ್ವಿ. ಶಿವನ್ ರಾಯ್ ಅಂತ ಇಟ್ಬಿಟ್ರಕ್ಕ ಪಕ್ಕ ಅದ್ ರಾಯ್ ಅನ್ನೋದು ನಾವು ಹೇಳಿ ಕರೆಯೋದೇ ಇಲ್ಲ. ನೀವು ಆಲ್ಮೋಸ್ಟ್ ಫಸ್ಟಿಗೆ ರಘು ಶಿವನ್, ರಘುವರನ್ ಆ ಥರದೇ ಕಮೆಂಟ್ ಮಾಡ್ರಿ. ಅಂದ್ರೆ ನಮಗೂ ಈಸಿ ಆಗುತ್ತೆ ಇಡಾಕ. ಮತ್ತೆ ನೆಕ್ಸ್ಟ್ ವಿಡಿಯೋ ಇದು ಬರುತ್ತೆ ಗೈಸ್. ಯಾವ್ದು ಹೆಸರಿಡ್ತೀವಿ, ಏನು ಗಂಗಮ್ಮನ ಕಳ್ಸೋದು, ಮತ್ತೆ ತೊಟ್ಟಿಲ್ ಪೂಜೆ ಮಾಡಿ ಯಾರ್ಯಾರು ಬರ್ತಾರ ನಮ್ಮ ಮನೆಗೆ, ಹೆಂಗಿರುತ್ತ ಅಂತ ಹೇಳಿ. ಮತ್ತೆ ಏನಂದ್ರೆ ಪಾಪು ಹೆಸರನ್ನ ಬಾಳ ದೂರ ಇಡ್ಬೇಕಂತ ಅನ್ಕೊಳಕಂತಿದ್ವಿ ನಾವು. ಹೇಳಿ ಅದೇ 3 ಮಂತ್ಸ್ನಾಗ ಇಡ್ಬೇಕಂತ ಮಾಡಿದ್ವಿ. ಎಲ್ಲ ಅಡ್ತಾರಾಗಿ ಹಿಂಗಾಗೈತಿ ಗೈಸ್. ಕಮೆಂಟ್ ಮಾಡಿರಿ. ಓಕೆ, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಯಾವ ಥರ ಬ್ಲಾಗ್ ಮಾಡಬೇಕು, ಏನು ಕ್ವಶನ್ಸ್ ಅದಾವು, ಜಗ್ಗಿ ಜನ ಕ್ವಶನ್ಸ್ ಅದಾವು. ಆಪ್ರೇಷನ್ ಆಯ್ತಾ, ಎಷ್ಟಾಯಿತು ಹಾಸ್ಪಿಟಲ್ ಬಿಲ್, ಅದು ಇದು ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದ್ದೀರಿ. ಅವಕ್ಕೇನು ರಿಪ್ಲೈನೂ ಮಾಡಿಲ್ಲ, ಮತ್ತು ಅವಕ್ಕೇನು ಆನ್ಸರ್ಸ ಮಾಡಿಲ್ಲ. ಕಮೆಂಟ್ಸ್ ಓದಿ ರಿಪ್ಲೈ ಮಾಡಮ್ಮ ಒಂದಿನ. ಅದಕ್ಕೆ ಮೇಲಿಂದ ಮಾಡ್ತೀವಿ. ಆಮೇಲೆ ಟೋಟ್ಲ್ ಮುಗಿದ್ಮೇಲೆಲ್ಲ ಫುಲ್ ಇದಾಗ್ತೀನಿ, ಆ್ಯಕ್ಟಿವ್ ಆಗ್ತೀನಿ, ಸ್ವಲ್ಪ ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.